ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದ ಬಾಲಕನ ಅಪಘಾತ ಮರಣ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದ ಬಾಲಕನ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸುವ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಜಮಖಂಡಿಯ ಉಪವಿಭಾಗದ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮುದೇಗೌಡ ತಿಳಿಸಿದ್ದಾರೆ. ಈ ಕುರಿತು ಅವರು ಮಾತನಾಡಿದ್ದಾರೆ. ಕಳೆದ ಫೆಬ್ರವರಿ 12, 2026 ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಬಾಲಕ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಏಪ್ರಿಲ್ 16, 2026 ಮೃತಪಟ್ಟಿದ್ದಾನೆ. ಆದರೆ ಕಾನೂನು ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸದೆ ಮೃತದೇಹವನ್ನು ಸಮಾಧಿ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಮನವಿ ಮೇರೆಗೆ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲು ಅಧಿಕಾರಿಗಳು ಮುಂದಾಗಿದ್ದರು. ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್, ತಹಶೀಲ್ದಾರ್ ಅನಿಲ್ ಬಡಗೇರಿ, ಪಿಎಸ್ಐ ಅಪ್ಪಣ್ಣ ಐಗಳಿ, ಪಿಡಿಒ ಮಲಕಣ್ಣವರ್ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಫೋರೆನ್ಸಿಕ್ ಮೆಡಿಸಿನ್ ತಜ್ಞರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗಿದ್ದು, ಸದ್ಯಕ್ಕೆ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ. ಸಾಕ್ಷ್ಯಗಳು ನಾಶವಾಗದಂತೆ ಹಾಗೂ ನ್ಯಾಯಸಮ್ಮತ ತನಿಖೆ ನಡೆಯುವ ಉದ್ದೇಶದಿಂದ ಮುಂದಿನ ಒಂದು ವಾರದೊಳಗೆ ಫೋರೆನ್ಸಿಕ್ ತಜ್ಞರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಮಲ್ಲು ಸಾಬು ಗಲಗಲಿ, ವಯಸ್ಸು 4 ವರ್ಷ, ನಾಗನೂರು ಗ್ರಾಮದ ತೋಟದ ಮನೆಯಲ್ಲಿ ಅವರು ಆ ಮಗುವಿಗೆ 12/2/2026 ಜಂಬಿ ಕೇಡಿ ಒಳರಸ್ತೆ ಸಾಯಂಕಾಲ ಸುಮಾರು 5 ಗಂಟೆ ಸುಮಾರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಅವರು ಒಂದು 2 ಕಡೆ ಆಸ್ಪತ್ರೆಯೊಳಗೆ ತೋರಿಸಿರ್ತಾರೆ ಅವರು ದಾಖಲೆಗಳ ಪ್ರಕಾರ. ಆ ಮಗು ಚಿಕಿತ್ಸೆ ಮಾಡಿದರೂ ಕೂಡ ನಂತರ ಫಲಕಾರಿ ಆಗದೆ 16/4/2026 ಮುಂಜಾನೆ 9:30 ಗಂಟೆಗೆ ಮಗು ತೀರ್ಕೊಳ್ಳುತ್ತೆ. ತೀರ್ಕೊಂಡ್ಮೇಲೆ ಅವರು ಮತ್ತೆ ಪೊಲೀಸರಿಗೆ ಇಂಟಿಮೇಷನ್ ಕೊಡಬೇಕಾಗಿತ್ತು. ಕೊಟ್ಟು ಆವಾಗಲೇ ಪೋಸ್ಟ್ ಮಾರ್ಟಮ್ ಏನು ಲೀಗಲ್ ಪ್ರೊಸೀಜರ್ ಇದೆ ಅದನ್ನು ಮಾಡಬೇಕಾಗಿತ್ತು. ಆದರೆ ಅವ್ರಿಗೆ ತಿಳಿದೇನೋ ಅಥವಾ ಏನೋ ಕಾರಣದಿಂದ ಆ ಮಗುವನ್ನು ಮಣ್ಣು ಮಾಡಿರ್ತಾರೆ. ಮತ್ತು ಈಗ ಪೊಲೀಸರ ಮುಖಾಂತರ ಅದನ್ನು ಈಗ PM ಮಾಡಿಸ್ಬೇಕು ಅಂಥೇಳಿ ಯಶೋರ ಮುಖಾಂತರ ರಿಕ್ವೆಸ್ಟ್ ಬಂದಿರುತ್ತೆ. ಅದನ್ನು ಬಾಡಿನ ಹೊರ ತೆಗೆದು ಮತ್ತೆ PM ಪರೀಕ್ಷೆ ಮಾಡಿ ಲೀಗಲ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ನಮಗೆ ರಿಕ್ವೆಸ್ಟ್ ಬಂದಿರುತ್ತೆ. ಅದರ ಪ್ರಕಾರ ನಾವು ಎಲ್ಲ ವಿಚಾರ ಮಾಡಲಾಗಿ ಈ ಒಂದು ಎಕ್ಸಾಮಿನೇಷನ್ ಪ್ರೊಸೆಸ್ಸನ್ನು ನಮ್ಮ ಫಾರೆನ್ಸಿಕ್ ಮೆಡಿಸಿನ್ ಎಕ್ಸ್ಪರ್ಟ್ ಅವರು ಮಾಡಬೇಕು ಅನ್ನುವಂಥ ಒಂದು ಸಲಹೆ ನಮ್ಮ ಹಿರಿಯ ಅಧಿಕಾರಿಗಳಿಂದ ಬಂದಿದ್ದರಿಂದ ಸದ್ಯಕ್ಕೆ ಈ ಪ್ರೊಸೆಸನ್ನು ಸ್ವಲ್ಪ ದಿನ ಮುಂದೂಡಿ ಮತ್ತೆ ಎಲ್ಲರಿಗೂ ಕೋಆರ್ಡಿನೇಷನ್ ಮಾಡಿಕೊಂಡು ಸ್ವಲ್ಪ ದಿನದಲ್ಲಿ ಮತ್ತು ಇನ್ನೊಂದು ಸಾರಿ ಫಾರೆನ್ಸಿಕ್ ಎಕ್ಸ್ಪರ್ಟನ್ನು ಕರೆಸಿ ಯಾವುದೂ ಸಾಕ್ಷಿ ನಾಶ ಆಗದೆ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಸ್ವಲ್ಪ ದಿನ ಮುಂದೂಡಿ ಮುಂದಿನ ದಿನಾಂಕವನ್ನು ಫಿಕ್ಸ್ ಮಾಡಿಸಿ ಮತ್ತೆ ಒಳ್ಳೆ ಪೋಸ್ಟ್ ಮಾರ್ಟಮ್ ಕಂಡಕ್ಟ್ ಮಾಡಲಾಗೋದು ನಾನು ನಿಮ್ಮ ಗಮನಕ್ಕೆ ವಿಷಯ ತರ್ತಾ ಇದ್ದೀನಿ.